65th ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. ದ 3 angles ಆಫ್ ಎ ಟ್ರಯಾಂಗಲ್ ಆರ್ ಇನ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ಓಕೆ, ಅವರು 3 angles ಇಲ್ಲ 3 ಪಾರ್ಟ್ಸ್ ಇಲ್ಲ 3 ನಂಬರ್ಸ್ ಅಂತ ಕೊಟ್ಟು ಎ ಪಿ ಎಲ್ ಇದೆ ಅಂತ ಕೊಟ್ರೆ ನಾವ್ ಏನಂತ ತಗೋಬೇಕು ನೋಡ್ರಿ. ಲೆಟ್ ದ 3 angles ಬಿ ಎ ಮೈನಸ್ ಡಿ ಎ ಪ್ಲಸ್ ಡಿ ಅಂತ ತಗೋಬೇಕು. ಓಕೆ, ಯಾವಾಗ ತಗೋಬೇಕಂದ್ರೆ ಅವ್ರ 3 angles ಇಲ್ಲ 3 ಪಾರ್ಟ್ಸ್ ಇಲ್ಲ 3 ನಂಬರ್ಸ್ ಎ ಪಿ ನಲ್ಲಿ ಇದೆ ಅಂದ್ರೆ ಈ ತರ ತಗೊಂಡ್ಬಿಡ್ರಿ, ಈಸಿ ಆಗುತ್ತೆ. ಓಕೆ, ಈಗ ನಮಗೆ ಟ್ರಯಾಂಗಲ್ ಅಲ್ಲಿ ಒಂದ್ ಬೇಸಿಕ್ ಏನ್ ಗೊತ್ತ ಹೇಳ್ರಿ. ಟ್ರಯಾಂಗಲ್ ಅಲ್ಲಿ ಓಕೆ 3 ಆಂಗಲ್ ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ? 180 ಡಿಗ್ರಿ ಬರುತ್ತೆ. ಅಂದ್ರೆ ಇವ್ರ ಮೂವರ್ನ ಆಡ್ ಮಾಡಿದ್ರೆ ಎಷ್ಟು ಬರ್ಬೇಕು? 180 ಡಿಗ್ರಿ ಬರ್ಬೇಕು. ಓಕೆ, 180 ಬರುತ್ತೆ ಅಂತ ಗೊತ್ತಾಯ್ತು. ಸೊ ಫಸ್ಟ್ ಅದನ್ನ ಮಾಡ್ಬಿಡೋಣ. ಎ ಮೈನಸ್ ಡಿ ಪ್ಲಸ್ ಎ ಪ್ಲಸ್ ಡಿ ಇಸ್ ಈಕ್ವಲ್ ಟು 180 ಡಿಗ್ರಿ. ಓಕೆ, ರೀಸನ್ ಏನ್ ಬರೀರಿ? ಸಮ್ ಆಫ್ ಆಲ್ ಇಂಟೀರಿಯರ್ ಆಂಗಲ್ಸ್ ಇನ್ ಎ ಟ್ರಯಾಂಗಲ್ ಈಸ್ 180 ಡಿಗ್ರಿ ಅಂತ ಬರಿತೀವಿ. ಈಗ ನೀವು ನೋಡಿದ್ರೆ ಮೈನಸ್ ಡಿ ಪ್ಲಸ್ ಡಿ ಕ್ಯಾನ್ಸಲ್ ಆಯ್ತು. ಎ ಪ್ಲಸ್ ಎ ಏನಾಯ್ತು? 3a ಇಸ್ ಈಕ್ವಲ್ ಟು 180 ಆಯ್ತು. ಎ ಇಸ್ ಈಕ್ವಲ್ ಟು 180 ಇಂಟು 3 ಕಡೆ ಬಂದ್ರೆ ಡಿವೈಡ್ ಬೈ 3 ಆಯ್ತು. 3 1 ಜಾ 3 60 ಜಾ. ಸೊ ಎ ವ್ಯಾಲ್ಯೂ 60 ಅಂತ ಗೊತ್ತಾಯ್ತು. ಓಕೆ, ಸೊ ಈಗ ನಮಗೆ ಎ ವ್ಯಾಲ್ಯೂ 60 ಅಂತ ಗೊತ್ತಾಯ್ತು. ಇಲ್ಲಿ ಬರ್ಕೊಂಡ್ಬಿಡ್ತೀನಿ, ಎ ವ್ಯಾಲ್ಯೂ 60 ಅಂತ ಗೊತ್ತಾಯ್ತು. ಓಕೆ, ಸೊ ಇದನ್ನ ಎರೇಸ್ ಮಾಡ್ಬಿಡ್ತೀನಿ ಇವಾಗ ಇದಿಷ್ಟು. ಈಗ ಅವ್ರು ನೆಕ್ಸ್ಟ್ ಏನ್ ಕೊಟ್ಟಿದ್ರು ನೋಡ್ರಿ. ಇಫ್ ದ ಸ್ಮಾಲೆಸ್ಟ್ ಆಂಗಲ್ ಈಸ್ ಆಫ್ ದ ಬಿಗ್ಗೆಸ್ಟ್ ಆಂಗಲ್. ಓಕೆ, ಸೊ ಇಲ್ಲಿ ನೋಡ್ರಿ, ಈಗ ನಿಮ್ಗೆ ಇಂಡೈರೆಕ್ಟ್ ಆಗಿ ಏನ್ ಗೊತ್ತಾಗುತ್ತೆ? ಸ್ಮಾಲೆಸ್ಟ್ ಅಂದ್ರೆ ಇದು ಸ್ಮಾಲೆಸ್ಟ್ ಇರುತ್ತೆ, ಎ ಮೈನಸ್ ಡಿ. ಬಿಗ್ಗೆಸ್ಟ್ ಎ ಪ್ಲಸ್ ಡಿ ಇರುತ್ತೆ. ಓಕೆ, ಸೊ ಇದು ಬಂದ್ಬಿಟ್ಟು ಸ್ಮಾಲೆಸ್ಟ್, ಇದು ಬಂದ್ಬಿಟ್ಟು ಬಿಗ್ಗೆಸ್ಟ್. ಯಾಕಂದ್ರೆ ಇದು ಮೈನಸ್ ಇದೆ ಅಂದ್ರೆ ಕಡಿಮೆ ಇರುತ್ತೆ, ಇದು ಪ್ಲಸ್ ಇದೆ ಅಂದ್ರೆ ಜಾಸ್ತಿ ಇರುತ್ತೆ. ಓಕೆ, ಸೊ ಈಗ ನಾವೇನ್ ಬರಿತೀವಿ? ಅವ್ರು ಕೊಟ್ಟಿರೋದೇನು? ಸ್ಮಾಲೆಸ್ಟ್ ಆಂಗಲ್ ಈಸ್ ಅಂದ್ರೆ ಈಕ್ವಲ್ ಟು ಆಫ್ ದ ಬಿಗ್ಗೆಸ್ಟ್ ಆಂಗಲ್. ಸೊ ಇವಾಗ ಏನ್ ಬರೀಬಹುದು? ಸ್ಮಾಲೆಸ್ಟ್ ಆಂಗಲ್ ಏನು? ಎ ಮೈನಸ್ ಡಿ ಈಸ್ ಈಕ್ವಲ್ ಟು 1/2 ಇಂಟು ಬಿಗ್ಗೆಸ್ಟ್ ಆಂಗಲ್ ಏನು? ಎ ಪ್ಲಸ್ ಡಿ. ಓಕೆ, ಈ ಡಿವೈಡರ್ ಆ ಕಡೆ ಹೋದ್ರೆ ಏನಾಗುತ್ತೆ? ಇಂಟು ಆಗುತ್ತೆ. 2 ಇಂಟು ಎ ಮೈನಸ್ ಡಿ ಇಸ್ ಈಕ್ವಲ್ ಟು ಎ ಪ್ಲಸ್ ಡಿ ಆಗುತ್ತೆ. ಈಗ 2 ಇಂಟು ಎ 2a ಮೈನಸ್ 2 ಇಂಟು ಡಿ 2d ಆಗುತ್ತೆ, ಇಸ್ ಈಕ್ವಲ್ ಟು ಎ ಪ್ಲಸ್ ಡಿ. ಓಕೆ, ಸೊ ಈಗ ನೀವು ಎ ಡಿ ಎಲ್ಲ ಒಂದ್ ಕಡೆ ತಗೊಂಡ್ಬಂದ್ರಿ, 2a ಮೈನಸ್ ಈ ಪ್ಲಸ್ ಎ ಕಡೆ ಬಂದ್ರೆ ಮೈನಸ್ ಎ ಆಗುತ್ತೆ. ಡಿ ಈ ಮೈನಸ್ 2d ಆ ಕಡೆ ಹೋದ್ರೆ ಪ್ಲಸ್ 2d ಆಗುತ್ತೆ. 2a ಅಲ್ಲಿ ಎ ಹೋದ್ರೆ ಎ ಆಯ್ತು. 2d ಪ್ಲಸ್ ಡಿ 3d ಆಯ್ತು. ಓಕೆ, ಈಗ ನೀವು ನೋಡಿದ್ರೆ ಎ ವ್ಯಾಲ್ಯೂ ನಮ್ಗೆ ಏನ್ ಗೊತ್ತು? ಎ ವ್ಯಾಲ್ಯೂ 60 ಅಂತ ಗೊತ್ತು. ಎ ವ್ಯಾಲ್ಯೂ 60, ಎ ಇದ್ದಲ್ಲಿ 60 ಹಾಕ್ತೀನಿ, ಇಸ್ ಈಕ್ವಲ್ ಟು 3d. ಓಕೆ, ಈ 60 ಇಂಟು 3 ಕಡೆ ಬಂದ್ರೆ ಡಿವೈಡ್ ಬೈ 3. ಓಕೆ, ಈ ಕ್ಯಾನ್ಸಲ್ ಮಾಡಿದ್ರೆ 3 1 ಜಾ 3 20 ಜಾ. ಸೊ ಈಗ ನನಗೆ ಡಿ ವ್ಯಾಲ್ಯೂ ಕೂಡ ಗೊತ್ತಾಯ್ತು. ಡಿ ವ್ಯಾಲ್ಯೂ ಏನು? 20 ಅಂತ ಗೊತ್ತಾಯ್ತು. ಸೊ ಎ ವ್ಯಾಲ್ಯೂ 60, ಡಿ ವ್ಯಾಲ್ಯೂ 20. ಓಕೆ, ಸೊ ಈಗ 3 ಆಂಗಲ್ಸ್ ಕಂಡಿಡಿಯೋದು ಈಸಿ. ನಾವು 3 ಆಂಗಲ್ಸ್ ಏನಂತ ತಗೊಂಡಿದ್ವಿ? 3 ಆಂಗಲ್ಸ್ ಆರ್. ಓಕೆ, ನಾವು ತಗೊಂಡಿರೋದೇನು? ಎ ಮೈನಸ್ ಡಿ ಎ ಪ್ಲಸ್ ಡಿ ಅಂತ ತಗೊಂಡಿದ್ವಿ. ಈಗ ಹೇಳ್ರಿ, ಎ ಇದ್ದಲ್ಲಿ 60 ಹಾಕ್ರಿ, ಮೈನಸ್ ಡಿ ಇದ್ದಲ್ಲಿ 20, ಎ ಇದ್ದಲ್ಲಿ 60, ಎ ಇದ್ದಲ್ಲಿ 60, ಡಿ ಇದ್ದಲ್ಲಿ 20. ಸೊ 60 ಅಲ್ಲಿ 20 ಹೋದ್ರೆ ಎಷ್ಟಾಗುತ್ತೆ? 40, 60. ಓಕೆ, 60 ಪ್ಲಸ್ 20 ಏನು? 80. ಓಕೆ, ಸೊ ಇವು ಬಂದ್ಬಿಟ್ಟು 3 ಆಂಗಲ್. 60 ನೋಡ್ರಿ, 60 ಪ್ಲಸ್ 40 100, 100 ಪ್ಲಸ್ 80 180. ಸೊ ಇದು ಬಂದ್ಬಿಟ್ಟು ರೈಟ್ ಆನ್ಸರ್. ನಿಮಗೆ ನನ್ನ ಟೀಚಿಂಗ್ ಇಷ್ಟ ಆದ್ರೆ ಈ ನಂಬರ್ಗೆ ವಾಟ್ಸಪ್ ಮಾಡ್ರಿ, ನಾನೇ ನಿಮಗೆ ಕಾಲ್ ಮಾಡ್ತೀನಿ. ಆಮೇಲೆ ನಾವು ಗ್ರೂಪ್ ಯಾಕೆ ಕ್ರಿಯೇಟ್ ಮಾಡ್ತಾ ಇದ್ದೀವಿ, ಅದರಿಂದ ಏನೇನ್ ಅಡ್ವಾಂಟೇಜಸ್, ಆಮೇಲೆ ನಿಮ್ ಸ್ಟಡಿಗೆ ಯಾವ ತರ ಹೆಲ್ಪ್ ಆಗುತ್ತೆ ಅದನ್ನೆಲ್ಲ ನಿಮಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಮೇಲೆ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ನಿಮ್ಗೆ ಇಷ್ಟ ಆದ್ರೆ ನೀವು ಈ ವಾಟ್ಸಪ್ ಗ್ರೂಪ್ ನ ಜಾಯ್ನ್ ಆಗ್ರಿ, ಇಲ್ಲಾಂದ್ರೆ ನಿಮ್ ಇಷ್ಟ. ಬಟ್ ನೀವು ಮಾತ್ರ ಈ ನಂಬರ್ಗೆ ವಾಟ್ಸಪ್ ಮಾಡ್ರಿ. ಓಕೆ, ಸೊ ದಟ್ ನಿಮಗೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಆಮೇಲೆ ನನ್ನ ಚಾನಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೊ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಎಲ್ಲಾ LBA ಕ್ವಶನ್ ಸಾಲ್ವ್ ಮಾಡ್ಬಿಟ್ಟು
ಆ ಸೊಲ್ಯೂಷನ್ ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅದನ್ನ ನೀವು ರೆಫರ್ ಮಾಡಿ.